ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತು ನಾನು ನನ್ನ ಕೈಯಾರನೇ ಒಂದು ಫಿಶ್ ಫ್ರೈ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಅದೇ ಒಂದು ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ಬೋದು, ಯಾಕಂದರೆ ಇವತ್ತವರೆಗೂ ನಾನು ಮಾಡಿದ್ದೇ ಇಲ್ಲ ಒಂದು ಫಿಶ್ ಫ್ರೈ ಅಲ್ಲ. ಸೊ ಇವತ್ತೊಂದು ಮಾಡೋಣ ಅಂತ ಅಂದ್ಕೊಂಡು ಇವಾಗ ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಂಡ್ ಗೈಸ್, ಈ ಒಂದು ವಿಡಿಯೋ ಬಂದು ಯಾರೆಲ್ಲ ಬ್ಯಾಚುಲರ್ ಲೈಫ್ನ ಲೀಡ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಆಗಿರುತ್ತೆ. ಯಾಕಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಫಿಶ್ ಫ್ರೈ ಯಾವ ಥರ ಮಾಡೋದು ಏನು ಅಂತ. ಸೊ ನಮ್ಮ ಸ್ಟೈಲಲ್ಲಿ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ಕಸಿನ್ಸ್ ಯಾರ್ಯಾರೆಲ್ಲ ಪಿ ಜಿಲಿ ಇದ್ದಾರಲ್ಲ ನೋಡ್ಕೊಂಡು ಸ್ವಲ್ಪ ಹುರ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಹಾಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ನಮ್ಮಮ್ಮ ಆಲ್ರೆಡಿ ಫಿಶ್ ಎಲ್ಲ ತೊಗೊಂಡ್ಬಂದು ಇಟ್ಟಿದ್ದಾರೆ. ಈಗ ನಾನು ಏನಿಲ್ಲ ನೋಡಿ ಅದನ್ನು ಕ್ಲೀನ್ ಮಾಡೋದು ನಮ್ಮ ಮುಂದೆ ಪ್ರೊಸೀಜರ್ ಎಲ್ಲನೂ. ಸೊ ಬನ್ನಿ ಹೋಗಿ ನೋಡೋಣ ಏನು ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಲೆಟ್ಸ್ ಗೋ. ಗೈಸ್, ಇಲ್ಲಿ ಅಮ್ಮ ಎಲ್ಲ ಫಿಶ್ ತೊಗೊಂಬಂದು ಇಟ್ಕೊಂಡಿದ್ದಾರೆ. ಬಟ್ ಅಮ್ಮ, ಇದೇನು ಚೂಂಡಿ ಈ ರೇಂಜಿಗೆ ಉದ್ದೈತೆ ಅಪ್ಪ. ಇದ್ಯಾವ ಮೀನಮ್ಮ? ಕಾಂಡಿ. ಇದ್ಯಾರು ತಿಂತಾರೆ? ಅಲ್ಲ ಇದು ನಿಜ ಮೀನು ಹಾವಿದ್ದಂಗದೆ. ಗೈಸ್, ಇಲ್ಲಿ ನೋಡಿ ಇದ್ರದ್ದು. ಅಮ್ಮ ಚುಚ್ಚದ ಅಂದ್ರೆ ಏನಿಲ್ಲ. ಯಪ್ಪ, ನಂಗೆ ಈ ಮೀನು ಬೇಡ. ಎಲ್ಲ ಮಡ್ಲಿನೇ. ಈ ಮೀನ್ ಹೆಸರೇನು? ಹೌದು, ಈ ಮೀನ್ ಹೆಸರು ಮಡ್ಲಿ. ಸೊ ಈ ಒಂದು ಮೀನ ತಗೊಂಡ್ ಬಂದರೆ ನಂಗಂತೂ ಗೊತ್ತಿಲ್ಲ, ಯಾಕೆ ನಾನಂತೂ ತಿನ್ನಲ್ಲ ಇದನ್ನ. ಸೊ ಬನ್ನಿ ಅಮ್ಮನ ಹತ್ರ ಫಿಶ್ ಎಲ್ಲ ಫುಲ್ ಕ್ಲೀನ್ ಮಾಡಿಸ್ಬಿಟ್ಟು ಆಮೇಲೆ ನಮ್ಮ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ತಗೊಳಮ್ಮ, ಮಾಡು. ಅಪ್ಪ ಗೈಸ್, ತೋರಿಸ್ತೀನಿ ರೀ ಯಾವ ಥರ ಕ್ಲೀನ್ ಮಾಡೋದು ಅಂತ. ಸೊ ನೋಡಿ ಗೈಸ್, ಈ ಥರ ರೆಕ್ಕೆಗಳನ್ನ ಆ ಕಡೆ ಇರೋದೆಲ್ಲ ಕಟ್ ಮಾಡ್ಕೋಬೇಕು. ಯಾರ್ಯಾರಿಗೆ ಸ್ವಲ್ಪ ಜನಕ್ಕೆಲ್ಲ ಮೀನು ಕ್ಲೀನ್ ಮಾಡೋದಕ್ಕೆಲ್ಲ ಬರಲ್ವೋ ಈ ವಿಡಿಯೋ ನೋಡ್ಕೊಳ್ಳಿ. ಹಾಂ, ಯಪ್ಪ ಪಾಪ ಮೀನು ಅಲ್ಲಮ್ಮ. ಏನು ತಿನ್ಬೇಕಾರೆ ಪಾಪ ಆಗುದಲ್ವಾ? ತಿನ್ಬೇಕಾರಾಗಲ್ಲ. ತಿನ್ಬೇಕಾರೆ ಚಲೋ ತಿಂತೆ. ಮತ್ತೊಂದು ಹಾಕು ಅಂದು. ಏ ಶಟಪ್. ಅದು ತಲೆ ತಿನ್ನಲ್ವಾ? ತಲೆನೂ ತಿಂತಾನೆ. ಮತ್ತೆ ತಲೆ ಎದುರಿಸ್ತಿದ್ಯಾ? ತಲೆ ರುಚಿಯೇ. ಗಾಯ್ಸ್, ಇದನ್ನೆಲ್ಲ ಯಾರ್ಯಾರು ನೋಡೋಕ್ಕಾಗಲ್ಲೋ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಉದ್ದುದ್ದ ಕಟ್ ಮಾಡ್ತೀಯಾ ಅಥವಾ ಏನು ಜಸ್ಟ್ ಹಿಂಗೆ ಹಾಕ್ತೀಯಾ ಫ್ರೈಗೆ? ಸಣ್ಣದಲ್ಲ. ಓಕೆ ಗೈಸ್, ಇವರು ಫುಲ್ಲಾಗಿ ಇದಿಷ್ಟು ಮೀನೆಲ್ಲ ಕಟ್ ಮಾಡಿಕೊಂಡು ಏನು ಹಿಂಗೊಂದು ಲೈನ್ ಹಾಕ್ಬೇಕಾ? ಅಮ್ಮ, ನಿನ್ನ ಕೈ ನೋಡಮ್ಮ, ಮುದುಕಿ ಆಗೋದೆ ನೀನು. ಪಾಪ ನಮ್ಮಮ್ಮ ಮುದುಕಿ ಆಗೋಯ್ತು. ಕೈ ಎಲ್ಲರದು ಹಾಗೆ ಇರ್ತದೆ, ಹತ್ರದಿಂದ ಮಾಡಿದ್ರೆ. ಅದರಲ್ಲಿ ಹೆಂಗಿದ್ಯಾ ನೋಡಿ ಬಡ್ಕೊಂತ. ಸೊ ನೋಡಿ ಗೈಸ್, ಈ ಥರ ಒಂದು ಲೈನ್ ಹಾಕ್ಬಿಡ್ಬೇಕು, ಕುರ್ಪ ಹಾಕ್ಬಿಡ್ಬೇಕು. ಸೊ ಬನ್ನಿ ಇವರೆಲ್ಲ ಇದೆಲ್ಲ ಮುಗಿಸ್ಕೊಳ್ಳಿ. ಫುಲ್ ಕುರ್ಪಾಕಿ ಚಿಕ್ಕ ಮುಚ್ಚ ಬಾಯೇ. ಅಮ್ಮ ಈಗ ಹುಣಸೆನಿಗೆ ನೀರು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಫುಲ್ ರಸ ಥರ ಮಾಡಿಕೊಡು ಅಂದರು. ಸೊ ಈಗ ಆ ಪ್ರೊಸೀಜರ್ ಇದ್ದೀನಿ. ಇದನ್ನು ಫಸ್ಟ್ ಮುಗಿಸ್ಕೊಂಡು ಹೆಂಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ವೆಯ್ಟ್ ಮಾಡ್ತೀರಿ. ಫುಲ್ಲು ಮಿಕ್ಸ್ ಮಾಡಿದಾಗ ಈ ಥರ ಬಂತು. ಈಗ ಇದನ್ನು ತಗೊಂಡು ನಾವೇನು ಮಾಡಬೇಕು ಅಂದರೆ ಫುಲ್ಲು ಹಿಂಗೆ ಪ್ರೆಸ್ ಮಾಡಬೇಕು ಗೈಸ್. ಈ ರಸ ಮಾತ್ರ ಬಿಡಬೇಕು ಇಲ್ಲಿ. ಓಕೆ ಗೈಸ್, ಫುಲ್ಲಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ಪೇಸ್ಟ್ ಆಗಿಬಿಡ್ತು ಹುಣಸೆ ಹಣ್ಣಂದು. ಸ್ವಲ್ಪ ನೋಡೋದಕ್ಕೆ ಬೇರೆ ಥರ ಹೇಳ್ಬೋದು, ಬೇರೆ ಅಂದ್ಕೊಳಕ್ಕೋಗ್ಬಿಡ್ರಿ. ಇದನ್ನಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಾನು ತೋರಿಸ್ತೀನಿ. ಅಂದರೆ ನಮ್ಮಮ್ಮ ಹೇಳ್ಕೊಡ್ತಾರೆ, ನಾನು ಅದನ್ನ ಮಾಡ್ತೀನಿ. ಓಕೆ, ಫಿಶ್ನ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದಾರೆ ಈಗ ಅಮ್ಮ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಅದೇ ಅಲ್ಲಮ್ಮ, ದೊಡ್ಡದಿತ್ತಲ್ಲ, ಅದೇ ನಾನು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಚಿಕ್ಕದಾಗಿ. ಸೊ ಗೈಸ್, ಈಗ ಫೈನಲ್ ಆಗಿ ಎಲ್ಲ ಕ್ಲೀನೆಲ್ಲ ಮಾಡ್ಕೊಂಡಾಯ್ತು. ಈಗ ಬನ್ನಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಒಂದಿಷ್ಟು ಮಸಾಲೆಗಳೆಲ್ಲ ಇದೆ ಅದೆಲ್ಲ ಹಾಕ್ಬಿಟ್ಟು ನಿಮಗೆ ಸಿಡಿತೀನಿ. ಹಾಂ, ಸೊ ಈಗ ಹಿಂಗೆ ಸಿಕ್ಕಿದೆ. ಫುಲ್ ಕ್ಲೀನ್ ಮಾಡಿಕೊಂಡು ಬನ್ನಿ ಇದನ್ನ ಫುಲ್ ಕ್ಲೀನ್ ಮಾಡಿಸಿ ಇವಾಗ ಇದಕ್ಕೆ ಉಪ್ಪು ಹಾಕಬೇಕು. ಓಕೆ, ಉಪ್ಪು ಅಮ್ಮ ನೀನೇ ಸ್ವಲ್ಪ ಉಪ್ಪು ಮಾತ್ರ ನೀನು ಹಾಕ್ತೀಯ, ಯಾಕಂದ್ರೆ ನಂಗೆ ಉಪ್ಪು ಹಾಕಕ್ಕೆ ಬರಲ್ಲ. ಜಾಸ್ತಿ ಆಗಿಬಿಟ್ರೆ ಆಮೇಲೆ, ಯಾಕೆಂತಂದರೆ ನಾವು ಮಾಡೋ ಪ್ರತಿಯೊಂದು ಅಡುಗೆಲೂ ಉಪ್ಪು ಒಂಥರ ಕಿಂಗಿದ್ದಂಗೆ, ಅದಿಲ್ಲ ಅಂದರೆ ಆಗೋದೇ ಇಲ್ಲ. ಸೊ ಅದಕ್ಕೆ ನೀನೇ ಹಾಕ್ಬಿಡಮ್ಮ ಉಪ್ಪು. ಸೊ ಗೈಸ್, ಉಪ್ಪು ಈ ಥರ ಹಾಕ್ಕೊಂಡು
ಅಮ್ಮ ಎಷ್ಟು ಹಾಕ್ತೀವಿ ಸಾಕಮ್ಮ. ಉಪ್ಪು ಈ ಥರ ಹಾಕಿ ಹಿಂಗೆಲ್ಲ ಮಿಕ್ಸ್ ಮಸಾಲ ಮಾಡ್ಕೊಬೇಕು. ಅಷ್ಟೇ ಅಮ್ಮ, ನಿನ್ನ ಕೆಲಸ ಇಷ್ಟೇ, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಇಲ್ಲಿ ಈಗ ಹುಣ್ಸೆನ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಈಗ ಅದು ಆಲ್ರೆಡಿ ಹೆಂಗೆ ಇರಲಿ. ಇದಕ್ಕೆ ಈಗ ಒಂದು ಸ್ವಲ್ಪ ಏನು ಅರಿಶಿನ ಹಾಕ್ಕೊಂಡು ಅದಾದಮೇಲೆ ಧನಿಯಾ ಪುಡಿ ಕಾಣಿಸ್ತಿದ್ಯಾ? ಯಾಕಂದರೆ ನಾನು ಸ್ಪೂನಲ್ಲೆಲ್ಲ ನಿಮ್ಗೆ ತೋರಿಸ್ಬೇಕಲ್ಲ ಅಂತ ಒಂದು ತಟ್ಟೆಯಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಖಾರ ಪುಡಿ ಇದೆಷ್ಟು ಹಾಕ್ಕೊಂಡು ಈಗ ಒಂದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಓಕೆನಾ? ಮಿಕ್ಸಿದು ಯಾವ ಥರ ಅಂತಂದರೆ ತೀರಾ ತೆಳ್ಳಗಾಗಬಾರ್ದು, ತೀರಾ ದಪ್ಪನೂ ಇರಬಾರ್ದು, ಮೀಡಿಯಮ್ ರೇಂಜಿಗೆ ನೋಡಿ ಈ ಥರ. ಸೊ ಈ ರೇಂಜಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಇರಬೇಕು. ಸ್ವಲ್ಪ ನೀರು ಹಾಕ್ಬೇಕೇನಲ್ಲಮ್ಮ? ನನಗೆ ಬಾಯಲ್ಲಿ ನೀರು ಬರ್ತದೆ ಇದು ಕಳಿಸ್ಬೇಕಾದ್ರೆ. ಖಾರ ಎಲ್ಲ ಅಡುಗೆ ಕೆಲಸ ಎಲ್ಲ ಕಲ್ತು ಅಡುಗೆ ಮಾಡು ಕಲಿ. ಅನ್ನ ಸಾರು ಪಲ್ಯ ಕಲಿತಾ ಇಲ್ವಾ? ಚಿಕನ್ ಸುಕ್ಕ, ಚಿಕನ್ ಬಿರಿಯಾನಿ ಕಲಿತಾ ಇಲ್ವಾ? ಇಲ್ಲಿ ಒಂದೊಂದೇ ಸ್ಟೆಪ್ ಕಲಿತಾ ಒಂದೆರಡು ನಿಮಿಷ ಬಿಡು ಸಾಕಾ? ಗೈಸ್ ಈಗ 5 ಮಿನಿಟ್ಸ್ ಇಟ್ಟಿದ್ದೀನಿ. ಈಗ ಇದನ್ನು ತಗೊಂಡು ಇಲ್ಲಿ ಫುಲ್ ಈಗ ಮಿಕ್ಸ್ ಮಾಡುವ. ನನ್ನ ಒಂದು ಮೀನು ಫ್ರೈ ತಿನ್ನೋದಕ್ಕೆ ಅಭಿಮಾನಿಗಳು ಬಂದ್ಬಿಟ್ಟವ್ರೆ. ಸೊ ಒಂದು ಮೀನು ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಕುರ್ಪಾಕೋರು ನಮ್ಮಮ್ಮ. ಆಲ್ರೆಡಿ ಇದಕ್ಕೆಲ್ಲ ಉಪ್ಪು ಹಾಕಿದ್ದಾರೆ. ಸೊ ಈಗ ಇದಕ್ಕೆಲ್ಲ ಹಿಂಗೆ ಮಾಡಿ ಫುಲ್ಲು ಒಂದು ಚೂರು ಕಡೆ ಇದಕ್ಕೆಲ್ಲ ಏನು ಮಸಾಲೆ ಇಲ್ಲದೇ ಇದ್ದಂಗೆ ಇರಬಾರ್ದು, ಎಲ್ಲ ಕಡೆ ಮಸಾಲೆ ಇರಬೇಕು. ರೇಂಜಿಗೆ ಮಾಡಬೇಕು. ಸೊ ಗೈಸ್ ಈಗ ಇದನ್ನೆಲ್ಲನೂ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ಏನೋ ಸರಿ ಈಗ ಒಂದು 2 ಮುಳ್ಳು ಸರಿಗೆ ಚುಚ್ಚಿಬಿಡ್ತೇನೋ ನನಗೆ. ಸೊ ನೋಡ್ತಾ ಇರ್ಬೋದು ಈ ಥರ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀವಿ. ಅಮ್ಮ ಇದೇ ನಮ್ಮ ಇಷ್ಟು ಮುಳ್ಳು ಚುಚ್ತದೆ ನನಗೆ. ತಿನ್ಬೇಕಾದ್ರೆ ಹಲ್ಲಿದೆ ಚಿಗಿದಕ್ಕೆ ಇದೆಂತ ಹೋಲ್ಸ್. ತಿನ್ಬೇಡ, ಬೇಡ ಬೇಡ ಬೇಡ, ನಂಗೆ ಬೇಕು. ನಾನು ಟ್ರೈ ಮಾಡ್ತಿರೋದು ನನಗೆ ತಿನ್ಬೇಡ ಅಂದರೆ ಹೌ ಡೇರ್ ಯು. ಓಕೆ ಸೊ ಗೈಸ್ ಇಷ್ಟು ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಸ್ವಲ್ಪ ಹೊತ್ತು ಹಂಗೆ ಇಡಬೇಕು. ಇಟ್ಟಾದಮೇಲೆ ನಿಮಗೆ ಫ್ರೈ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ರುಕೋಜಾರ ಓಕೆ ಅಂದರೆ ವೆಯ್ಟ್ ಮಾಡ್ತಾಯಿರಿ. ಸೊ ಗೈಸ್ ಈಗ ಅಕ್ಕಿ ರವೆನ ಹಾಕೊತಾ ಇದ್ದೀನಿ. ಈಗ ಗೈಸ್ ಮಸಾಲ ಹೆಂಗೆ ಕಾಣಿಸ್ತಾ ಇದೆ, ಬಾಯಲ್ಲಿ ನೀರು ಬರ್ತಾಯಿದೆ ತಾನೇ. ಸೊ ಇದು ಅಕ್ಕಿ ಫುಲ್ ಹಿಟ್ಟು ಮಾಡ್ಕೊಂಡಿರುವಂಥ ಒಂದು ಪೌಡ್ರು. ಈಗ ಇದನ್ನು ಇದಕ್ಕೆ ಹಾಕಿ ಅದಾದಮೇಲೆ ಇಲ್ಲಿ ಬಿಡಬೇಕು. ಬಟ್ ಇವಾಗ ಈ ತವ ಸ್ವಲ್ಪ ಬಿಸಿ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಇಲ್ಲಿ ಎಸ್ ಅಂತ ಬರೋಣ. ಎಸ್ ಸೊ ಗೈಸ್ ಈಗ ಇಲ್ಲಿ ಒಂದು ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ತಾಗಿಸ್ಬಿಟ್ಟು ಅಲ್ಲಿ ರವೆಗೆ ತಾಗ್ಸೋಣ ಅಂತ. ರವೆ ಅಂದರೆ ಇದು ಅಕ್ಕಿದು ಪೌಡ್ರು ಮಸ್ತಾಗಿ ಬರುತ್ತಾಗ ಅದಕ್ಕೇ. ಸೊ ಹಿಂಗೆಲ್ಲ ಕಡೆ ಫುಲ್ ಮಿಕ್ಸ್ ಮಾಡಿ ಹಾಕು ಪಟಪಟನೆ. ಏನು ಮಾರೈತಿವು ಒಂದರಲ್ಲೇ ಎಲ್ಲ ಬೆರಳು ಹಾಕು, ಒಂದು ಎರಡೇ ಬೆರಳಲ್ಲಿ ಮಾಡ್ತೆ. ಅಮ್ಮ ನೀ ಎಂತ ಮಾರೈತಿ ತುಂಬಬೇಡ. ಹಾಂ ಪಕ್ಕ ಟ್ರೋಲ್ ಆಗೋದು ಗ್ಯಾರಂಟಿ. ನನಗೆ ಇಲ್ಲೆಲ್ಲ ಆಡ್ಕೊಂತಾರೆ ಬೈಕಂಡು ಮಾಡೋ ಅನ್ಸಕ್ತಿ ಅಂತ. ನೀನು ನೋಡ್ರೆ ಬರೀ ಬೈತ್ಯ. ಏನೋ ಕಲಿತಾ ಇದ್ದಾನೆ ಮಗ, ಕಲಿಸ್ಬೇಕು ಅನ್ನೋದೇನಿಲ್ಲ. ಹಂಗೆ ತುಂಬಕ್ಕಲ್ಲ ಸರಿ ಲೆವೆಲ್ ಹಾಕಂತವ. ಕಷ್ಟ ಇದೆ. ಏನು ಏನಿಲ್ಲ, ಏನೇನು ಇಲ್ಲ, ಮಾಡ್ತಿದ್ದೀನಲ್ಲ ಅಷ್ಟೇ. ಸಕ್ತಿ ಮಾಡೋದು ಮೀನು ಫ್ರೈ. ಅದು ನೆಂಟರು ಕರಿಬೇಕಾಗಿತ್ತು. ನೆಂಟರು ನಿನ್ನ ಫ್ರೆಂಡ್ ಅವನಲ್ಲ ಚಿಕ್ಕ. ಗೈಸ್ ನಮ್ಮಮ್ಮ ಬರೀ ಬೈದ್ಬಿಟ್ಟೇ ಮಾಡಿಸ್ತವ್ರೆ. ನಾನು ಹೇಳಿದೆ ನಾನು ಮಾಡ್ಕೊತೀನಿ ಹೋಗು ಅಂತ. ಅವ್ರಿಗೆ ನಂಬಿಕೆನೇ ಇಲ್ಲ ನನ್ನ ಮೇಲೆ, ಅದಕ್ಕೆ ಬಂದವ್ರೆ. ನಮ್ಗೆ ತಿನ್ನೋಕ್ಕಾಗಬೇಕಲ್ಲ. ನೋಡಿ ಗಾಯ ನನಗೆ
ಮಾಡಿ ನೀನೇ ಹೇಳ್ಬೇಕು ಆಮೇಲೆ ಮಸ್ತಾಗಿದೆ ಅಂತ, ಅರ್ಥ ಆಯ್ತಾ? ನೀವು ಒಂದು ದಿವಸ ಬನ್ನಿ ಮನೆಗೆ ಮಾಡಿಕೊಡುವ. ಹಾಂ ದಿವಸ ಮೀನಿಗೆ ಹೆಂಗೆ ಫ್ರೈ ಆಗ್ತಿದೆ ಅಂತ ನೀವು ನೋಡಿದ್ರೆ ಬಾಯಲ್ಲಿ ನಿಮಗೆ ನೀರು ಬಂದುಬಿಡ್ತದೆ. ಒಂದು ನಿಮಿಷ ಇದು ತೋರಿಸ್ತೀನಿ ನೋಡಿ ಗಾಯ್ಸ್. ಹೆಂಗೆ ಆ ಸೌಂಡ್ ಕೇಳಿಸ್ತಾ ಇದೆಯಾ? ಫ್ರೈ ಆಗ್ತಿರೋದು ಇದು ನಮ್ಮೂರು ಸ್ಟೈಲ್ ಫ್ರೈ ಅಂತಾರೆ. ಈ ಥರ ಎಲ್ಲೂ ಬರಲ್ಲ ಗಾಯ್ಸ್. ಅಷ್ಟು ಚೆನ್ನಾಗಿ ಒಂದು ಟೇಸ್ಟಲ್ಲೇ ನೀವು ಹೇಳ್ಬಿಡ್ತೀರಾ. ಅದು ಪಾಡಿಗೆ ಬೇಯ್ತಾ ಇರಲಿ, ನಾವೊಂದು ಸ್ವಲ್ಪ ಕಷ್ಟ ಸುಖ ಮಾತಾಡೋಣ. ನಮ್ಮಮ್ಮ ಸ್ವಲ್ಪ ಮಗ ಏನು ಮಾಡ್ತಾ ಇದ್ದಾನೆ, ಕರೆಕ್ಟಾಗಿ ಮಾಡ್ದೇನೋ ಅಂತ ಸ್ವಲ್ಪ ಚೆಕ್ಕಿಂಗ್ ಎಲ್ಲ ಮಾಡ್ತಾವ್ರು ಹೋಗಿ. ಹಿಂಗೆ ಚೆನ್ನಾಗಿದ್ಯಾ ಬಿಡೋ, ಚೆನ್ನಾಗಿರ್ತದೆ ಮಾಡಿದ್ದು ನಾನು ತಾನೆ, ಮತ್ತೆ ಮುಟ್ಟಕ್ಕೆ ಹೋಗ್ಬೇಡ ನೀನು. ಮತ್ತೆ ಕಟಿಂಗು ಸೇವಿಂಗು ಮಾಡಿದ್ರೆ ಗಲೀಜ ನೋಡು ಹೆಂಗಿದ್ದಿ ಅಂತೇಳಿ ಕಲಿಕೂಲಿ ನೋಡು. ಒಂದು ನೆಟ್ಟು ಕಟಿಂಗ್ ಮಾಡ್ಕೊಬರೋದಿಲ್ಲ. ಮೀನು ಚೆನ್ನಾಗೇ ಇದೆ ನನ್ನ ಕಟಿಂಗ್, ಏನಿಲ್ಲ. ಮಳ್ಳಿ ಹಾಕ್ತಾರೆ ಕಟಿಂಗ್ ಮಾಡ್ಕೊ. ಮಳ್ಳಿ ಹಾಸ್ ಕಟಿಂಗ್, ಕಟಿಂಗ್ ಹೆಸ್ರೆ ಮಳ್ಳಿ ಹಾಸ್. ಏನೀಗ ಯಾವಾಗೂ ಇಷ್ಟೇ ಗಾಯ್ಸ್. ನಾನು ಏನಾದ್ರು ಒಂದು ಕಟಿಂಗ್ ಮಾಡಿಸ್ಕೊಂಬರ್ತೀನಿ. ಕಟಿಂಗ್ ಒಂದು ಸ್ವಲ್ಪ ದೊಡ್ಡ ಆಗಂಗಿಲ್ಲ, ಏನಿಲ್ಲ. ಕಟ್ ಮಾಡಿಸ್ಕೊಂಬ. ನಿಮ್ಮ ಮನೇಲಿ ಹೀಗೆ ತಾನೆ, ಗೊತ್ತಾಗುತ್ತೆ ನಮಗೂ. ಏನು ಮಾಡೋದಕ್ಕಾಗಲ್ಲ ಹುಡುಗರ. ಅಮ್ಮ ಆಯಿತು ಸರಿ, ಸುಮ್ಮನೆ ಆಗು ಗಾಯ್ಸ್. ನಮ್ಮಮ್ಮನ ಮಾತಾಡಕ್ಕೆ ಬಿಟ್ಬಿಟ್ರೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಸೊ ಬನ್ನಿ, ನಮ್ಮ ಮೀನು ಮಾಡಿರೋ ಗತಿ ಏನಾಯಿತು ಅಂತ ನೋಡುವ. ಹೆಂಗಾಯ್ತು, ಹೆಂಗೆ ಫ್ರೈ ಆಯಿತು, ಏನು ಎತ್ತ ಅಂತ. ವಾ ಮಸ್ತಾಗೆ ಒಂದು ಫ್ರೈ ಆಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು, ಆವಾಗಲೇ ಕಂಪ್ಲೀಟಾಗಿ ಒಂದು ಮೀನು ಫ್ರೈ ರೆಡಿ ಆಗೋದು. ಯಾರ್ಯಾರು ಇದನ್ನು ನೋಡ್ಬಿಟ್ಟು ಬಾಯಲ್ಲಿ ನೀರು ಬರ್ಸ್ಕೊತ ಇದ್ದೀರಾ, ಬೇಗ ಬಂದು ಬಾಯಿ ಒಡ್ಸ್ಕೊಬಿಡ್ರಿ. ಮೇನ್ಲಿ ನಮ್ಮ ಪಿ ಜಿಲಿ ಒಂದಿಷ್ಟು ಕಸಿನ್ಸ್ ಎಲ್ಲ ಇರ್ತಾರಲ್ಲ, ಅವರು ಇದನ್ನು ನೋಡಿದಾಗ ಸಖತ್ ಫೀಲ್ ಮಾಡ್ಕೊತಾರೆ. ಅದು ಮಾತ್ರ ಗೊತ್ತಾಗ್ತಾಯಿದೆ. ಇದನ್ನು ಫ್ರೈ ಮಾಡಬೇಕಾದ್ರೆ ಗಾಯ್ಸ್ ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಬೇಕು. ಆದರೆ ಬೆಂದಿದೆಯಲ್ಲ ಅನ್ನೋದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ಮಲಮ್ಮ ಸ್ವಲ್ಪ ಬಾಯಿಲಿ ಬೆಂದಿದೆಯಲ್ವ ಅಂತ ಒಂದು ಸ್ವಲ್ಪ ನೋಡಿಕೊಂಡು ಹೇಳು ಮಾಮ. ಏನಾಗಲ್ಲ, ಬೆಂದಿದ್ಯಾ? ಕಳ್ಸ್ಕೊ, ನಾನೇ ಮಾಡಿರೋದು ನೋಡಿ, ಬೆಂದಿರುತ್ತಾ. ಫೈನಲ್ ಆಗಿ ಆಯಿತು ಗೈಸ್, ಫುಲ್ ಫ್ರೈ ಎಲ್ಲ ಆಯ್ತು. ಈಗ ಇದನ್ನು ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಹೆಂಗಿತ್ತು ಅಂತ ಹೇಳ್ತೀನಿ, ಓಕೆನಾ? ಗೈಸ್ ನಮ್ಮೂರು ಸ್ಪೆಷಲ್ ರಾಗಿ ಗಂಜಿ, ಎಲ್ಲೂ ಸಿಗಲ್ಲ ಇಂಥ ಒಂದು ಪ್ರೋಟೀನ್ ಇದರಲ್ಲಿ ಇರುತ್ತೆ. ನಮ್ಮೂರಲ್ಲಿ ಅಂಬಲಿ ಅಂತೀವಿ, ಅಂಬಲಿ. ಯಾರಾದರೂ ಒಬ್ಬರು ಬರ್ತಾರೆ ಗೈಸ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸಾಲಿ. ಸೊ ಟೇಸ್ಟ್ ವೈಸ್ ನಮ್ಮ ಅಮ್ಮನೂ ಹೇಳ್ತಾರೆ, ನಾನು ಹೇಳ್ತೀನಿ ಹೆಂಗಿತ್ತು ಅಂತ ನೋಡುವ. ಸೊ ಗೈಸ್ ಊಟ ಹಾಕೊಂಡು ಬಂದಿದ್ದೀನಿ. ನಾನು ಮಾಡಿರೋಂಥ 3 ಫಿಶಿ ಎತ್ತಾಕೊಂಡು ಬಂದಿದ್ದೀನಿ. ಈಗ ಬಂದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಒಂದು ನಿಮಿಷ ಬೇರೆ ಕಾಪಾಡಪ್ಪ. ಓಕೆ ತಗೊಳ್ಳಿ. ನಮ್ಮಮ್ಮ ಮಾಡಿಕೊಟ್ಟಿರೋಂಥ, ನಮ್ಮಮ್ಮ ಡೈಲಿ ಮಾಡುವಂಥ ಒಂದು ಸ್ಟೈಲಲ್ಲೇ ಮಾಡಿರೋದು. ಆಲ್ವೇಸ್ ಸಾಕಾದಾಗೆ ಬರುತ್ತೆ. ತುಂಬ ಮಸ್ತಾಗಿ ಬಂದಿದೆ ಗಾಯ್ಸ್, ಖುಷಿ ಆಯಿತು. ಊಟ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಸೊ ಗಾಯ್ಸ್ ಫೈನಲಾಗಿ ಊಟ ಎಲ್ಲ ಆಯಿತು. ನಾನು ಮಾಡಿರೋ ಮೀನು ಫ್ರೈ ಸಾಕಾದಾಗಿತ್ತು, ನಂಗೆ ಇಷ್ಟ ಆಯಿತು. ಆ್ಯಂಡ್ ಇದೇನಪ್ಪ ಅಂತ ನೋಡ್ತಾ ಇದ್ರೆ ನಮ್ಮೂರಲ್ಲಿ ತುಂಬಾ ಫೇಮಸ್ ಆ್ಯಂಡ್ ಪದ್ಧತಿನೇ ಅನ್ಕೊಬೋದು. ಊಟ ಆದ ತಕ್ಷಣ ರಾಗಿ ಗಂಜಿ ಕುಡಿಯೋದು. ಅಮ್ಮ ಹೆಂಗಿತ್ತು ಮೀನು ಫ್ರೈ ಫಸ್ಟ್ ಟೈಮ್ ಮಾಡಿರೋದು? ಚೆನ್ನಾಗಿದೆಯಾ? ನೀನು ಮಾಡಿದ ಬರಲ್ಲ ಬಿಡ ಮೌ. ಸೊ ರಿವ್ಯೂ ಸಿಕ್ತು ಗೈಸ್, ಚೆನ್ನಾಗಿತ್ತು ಅಂತ. ಸೊ ಓವರಾಲ್ ಇವತ್ತು ನನ್ನ ಕಡೆಯಿಂದ ಒಂದು ಫಿಶ್ ಮಾಡಿದ್ದಾಯಿತು, ತಿಂದಿದ್ದು ಆಯಿತು ಅಷ್ಟೇ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಅಷ್ಟೇ ಗೈಸ್ ಇವತ್ತಿನ ಒಂದು ಬ್ಲಾಗ್. ಐ ಹೋಪ್ ನೀವೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಕೆಲವೊಬ್ಬರು ಬಾಯಲ್ಲೆಲ್ಲ ನೀರು ಬಂದಿದೆ ಆ್ಯಂಡ್ ತುಂಬ ಆಸೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿರಿ ಅಂತ. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಟಾಟಾ.